ಹೆಸರು ಪಾಪಣ್ಣ. ದುರ್ದೈವ ಅಂದ್ರೆ ಅವನ ಮನೆ ಒಳಗೆ ಪಿಸಾಚಿಗಳ ಬಾಧೆ ಹೆಚ್ಚಾಗಿ ಅವನ ಮನೆಯಾಗ ಅವನ ಹೆಂಡತಿ ತಂದೆ ತಾಯಿ ಎಲ್ಲರೂ ಸತ್ತು ಹೋಗ್ಬಿಟ್ಟ. ಬ್ರಹ್ಮರಾಕ್ಷಸನ ಕಾಟ ಹೆಚ್ಚಾಗಿ ಒಟ್ಟು ಕಾಡಾಟ ಕಾಡಾಟ ಕಾಡಾಟ. ಮತ್ತು ಅವನಿಗೆ ರೋಗ ಆತ ಬಿಡಿ. ಪಾಪಣ್ಣ ವಂಶ ನಟ್ಟಂಶ ಆತು. ಹೇಗೆ ಸತ್ತು ಮಕ್ಕಳು, 2 ಸಣ್ಣ ಮಕ್ಕಳು ಸತ್ತು. ನೀವು ಹಾಲು ತಾಯಿನೂ ಹಾಲು. ಪಾಪಣ್ಣ ನೋಡೋರು ದಿಕ್ಕಿಲ್ಲಂಗೆ ಆಗ್ತದೆ, ನೋಡೋರು ದಿಕ್ಕಿಲ್ಲಂಗೆ ಆಗ್ತಂದಾಗ ಒಂದ್ಸಲ ಪಾಪಣ್ಣ ವಿಜಯಮಾನ ಶಿವಯೋಗಿಗಳು ನಾಗೂರಿಗೆ ಹೋಗ್ತಿರ್ತಾರೆ. ಹಾಗಾಗಿ ನಾಗೂರು, ಚಿತ್ತವಾಡಿ ಅಲ್ಲೆಲ್ಲ ಹೋಗ್ತಿರ್ತಾರೆ. ಅವಾಗ ಅವ್ರು ಹೋಗಿ ಖಾಲಿ ನಾನು ಮುಕ್ತಿನರ ಕೊಡು, ನಮ್ಗೆ ಮುಖ್ಯನರ ಕೊಡು, ಒಂದು ಇಲ್ಲ ನನ್ನ ಉದ್ಧಾರ ಮಾಡು, ನನ್ನ ಮನೆಗೆ ಪಾದ ಹಾಕಬೇಕು, ನನ್ನ ಉದ್ಧಾರ ಮಾಡು. ತಂದೆ ಕಳ್ಕೊಂಡೆ, ತಾಯಿ ಕಳ್ಕೊಂಡೆ, ಹೆಣ್ಣಂತ ಮಕ್ಕಳೆಲ್ಲ ಕಳ್ಕೊಂಡೆ ತಿಳ್ಕೊಂಡು ಇನ್ನೂ ಅವ್ರ ತಂದೆ ಏನು ಸ್ಟೋರಿ ಹೇಳಿರೋದಿಲ್ಲ. ಇದು ತಂದೆ ಏನು ಸ್ಟೋರಿ ಹೇಳಿರೋದಿಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿನಿಪ್ಪ, ಎಲ್ಲ ಕಳ್ಕೊಂಡ್ಬಿಟ್ಟಿನಿ. ಮನೆ ಒಳಗೆ ಕಾಡಾಟ ಭಾಳ ಇರುತ್ತಿದ್ದಾಗ ಅಜ್ಜ ಬರ್ತಾರೆ. ಇಲ್ಲಪ್ಪ, ಯಾವ ಮನೆ ಒಳಗೆ ನಡೆ ನುಡಿ ಸುದ್ದಿರುವುದಿಲ್ಲ, ಆಚಾರ ವಿಚಾರ ನೆಟ್ಟಿಗಿರುವುದಿಲ್ಲ, ಆ ಮನೆ ಒಳಗೆ ದೇವರು ವಾಸ ಮಾಡೋದಿಲ್ಲ, ದೇವಗಳು ವಾಸ ಮಾಡ್ತಾರೆ. ಯಾವ ಮನೆ ಒಳಗೆ ದಾಸೋ ಇರುವುದಿಲ್ಲ, ಯಾವ ಮನೆ ಒಳಗೆ ಲಿಂಗ ಪೂಜೆ ಇರುವುದಿಲ್ಲ, ಯಾವ ಮನೆ ಒಳಗೆ ಉತ್ತಮ ನಡತೆ ಇರುವುದಿಲ್ಲ, ಉತ್ತಮ ಆಚಾರ ಇರುವುದಿಲ್ಲ, ಧರ್ಮದ ಮಾತು ಕಿವಿಗೆ ಬಿಡುವುದಿಲ್ಲ, ಗುರುಲಿಂಗ ಜಂಗಮರ ಶಿವಪೂಜೆ ನಡೆಯುವುದಿಲ್ಲ, ಅಂತ ಮನ್ಯಾಗ ದೇವರು ಇರುವುದಿಲ್ಲಪ್ಪ, ದೇವರೇ ಇರ್ತಾವ. ಅದಕ್ಕೆ ನೀ ಇದ್ದ ಮನೆ ಹಿಂದಿನ ಹಿರಿಯಾಗಿಂದ ಹಂಗೈತಿ, ಅದಕ್ಕೆ ಅವೆಲ್ಲ ದೇವರವಪ್ಪ, ಅದಕ್ಕೆ ನಿನಗೆ ಕರಾಟ ಕಟ್ಟೈತಿ. ಅದಕ್ಕೆ ಮನುಷ್ಯ ಹುಟ್ಟಿ ಬಂದ ಮೇಲೆ ಆಚಾರವನ್ನ ವಿಚಾರವನ್ನ ಉತ್ತಮ ನಡೆ ನುಡಿಯನ್ನು ಬಿಡಬಾರದಪ್ಪ. ಅವನಲ್ಲಿ ಸಂಪತ್ತಿರ್ಲಿಕ್ಕೂ ಅಷ್ಟ ಹೊತ್ತು ಉತ್ತಮವಾದ ನಡೆ ನುಡಿ ಇತ್ತಂದ್ರ ಅವ ಇದ್ದಲ್ಲೇ ಎಲ್ಲ ಆಗತ್ತಪ್ಪ. ನಡೆ ನುಡಿ ಆಚಾರ ಬಿಟ್ಟು ಯಾವಾಗ ನಡೆಯೋದು, ಯಾವಾಗಾರ ತಿನ್ನೋದು, ಏನಾರ ಕುಡಿಯೋದು, ಏನಾರ ಮಾತಾಡೋದು, ಎತ್ತಾಗಾರ ಮಾಡೋದು, ಮನಿ ಅಂದ್ರೆ ಸ್ಮಶಾನ ಆಗಿಬಿಟ್ಟಾವ ಮಂದಿ ಮನಿ. ಮತ್ತೆ ದೇವರಿರ್ಲಾರ್ದ ದೇವತೆಗಳಿರ್ತಾರ ಅಂತ ಹೇಳ್ತಾರೆ. ಯಪ್ಪ ನನಗೇನು ಗೊತ್ತಿಲ್ಲ, ಎಲ್ಲ ಸೋತು ಹೋಗಿನಿ, ಸ್ವಲ್ಪ ಪಾದ ಹಾಕ. ಮುಂದೆ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಪಾದ ಹಾಕಿದಾಗ ಅವ್ರ ಹಿಂದೆ ಭಕ್ತರು ಬರ್ತಾರ. ಪಾಪಣ್ಣ ಹೆದರ್ ಮಾಡಪ್ಪ, ವರ್ಷ ತುಂಬ್ಕೊಡದ ನಿನಗೆ ಮಕ್ಕಳಾಗ್ತಾವ ಕುಂತು ಬಂದು ಅಂತಾರ. ಹೇತಿ ಮಣ್ಣಾಗಿಟ್ಟಾನ, ತಂದೆ ತಾಯಿ ಮಣ್ಣಾಗಿಟ್ಟಾನ, ಆಚೆ ನೋಡಿ ವರ್ಷ ತುಂಬ್ಕೊಡೋದು ಮಕ್ಕಳಾಗ್ತಾವ ಅಂತಾರ. ಒಂದು ಲಗ್ನದಾಗಿ ಹೇತಿ ಸತ್ತು ಹೋಗ್ಯಾಳ, ಇದ್ಯಾಂಗ ಅಂತಾರ. ಅಲ್ಲಿಂದ ಮಂದಿ 4 ಮಂದಿ ಇದ್ಯಾಂಗ ಅಂತಾರ. ಆತಪ್ಪ ಹೆದರ್ಬೇಡ, ಮುಂದಿನ ವರ್ಷ ಅನ್ಕೊಡೋದ ನಿನಗೆ ಮಕ್ಕಳಾಗ್ತಾವ, ಹೆದರ್ಬೇಡ, ನೀನು ಅಂತ ನಿಮ್ಗೆ ಹೇಳಿಕತಿ. ಲಿಂಗ ಪೂಜೆ ಮಾಡೋ ಭಕ್ತಿಯಿಂದ ಬಸವತ್ತ ಕಲ್ಯಾಣವನ್ನು ನೆನೆಸ್ಕೊಂತ ಹೋಗು. ನಿತ್ಯ ಪಾಲೋದಕ ಜಂಗಮರಿಗೆ ದಾಸೋಹ ಮಾಡ್ಕೊಂತ ಹೋಗು, ಒಳ್ಳೇದಾಗತ್ತೆ. ಯಪ್ಪ ನೀವು ಹೇಳಿದಂಗ ಮಾಡ್ತೀನಿ ಅಂತ ಹೇಳಿ ಎತ್ತ ಮುಂದೆ ಅವ್ನಿಗೆ ಹಾಕಿದ್ರೆ ಆರಾಮ. ಆಶ್ಚರ್ಯ ಅಂದ್ರೆ 2 ತಿಂಗಳಿಗೆ ಅವ್ನಿಗೊಂದು ದೊಡ್ಡ ಮನತಂದವ್ರು ಕನ್ಯೆ ಕೊಟ್ಟರು. ಆಶ್ಚರ್ಯ 2 ತಿಂಗಳಿಗೆ ಒಂದು ದೊಡ್ಡ ಮನತಂದವ್ರು ಕನ್ಯೆ ಕೊಟ್ಟರು. ಲಗ್ನ ಆಗಿ ಮುಂದೆ ಅಜ್ಜ ಹೇಳಿದಂಗೆ ವರ್ಷ ತುಂಬಿಕೊಡ್ದ ಒಂದು ಗಂಡ ಮಗನ ಮಕ್ಕಳಾಗ ಅಂತ ಹೇಳಿದ್ರೆ ಗಂಡ ಮಗನ ಮುಂದೆ ಮತ್ತೆ 2 ಮಕ್ಕಳು ಆಗುವಂತವ್ರು. ಅವಾಗ ಅವ ಹೆಂಡತಿ ಕರ್ಕೊಂಡು ಮಕ್ಕಳನ್ನ ಕರ್ಕೊಂಡು ಮತ್ತೆ ಅವನಿಗೆ ಭೂಮಿ ಸೀನಿ ಎಲ್ಲ ಒಳಗೆ ಚಲೋ ನಡೀತು. ಇನ್ನು ಆಕಳ ಗೀಕಳ ಎಲ್ಲ ಮನಿ ಮತ್ತೆ ಸೆಳೆದ್ರಾತು. ಯಾವಾಗ ಶಿವಯೋಗಿಗಳು ಬಂದು ಪಾದ ಇಟ್ಟು ಹಾರಲ್ಲ, ಅಲ್ಲಿರುವ ದುಷ್ಟ ಶಕ್ತಿಗಳು